ಉಗ್ರವಾದ ನಾಶ ಆಗಬೇಕು, ಭಯೋತ್ಪಾದನೆ ನಾಶ ಆಗಬೇಕು, ಮಾನವೀಯತೆ ಎಲ್ಲ ಕಡೆಗೂ ಹಬ್ಬಿ ಹರಡಬೇಕು. ಕೆಲವು ಮೀಡಿಯಾಗಳು ತಪ್ಪು ಸಂದೇಶ ಕೊಡ್ಲತ್ತಾರ, ಉಗ್ರವಾದ ಅನ್ನೋದನ್ನು ಒಂದು ಸಮುದಾಯಕ್ಕೆ ಆರೋಪ ಮಾಡ್ಲತ್ತಾರ. ಅಲ್ಲಮ ಪ್ರಭುದೇವರು ಒಂದು ಮಾತು ಹೇಳ್ತಾರೆ, ದಾಳಿಕಾರಂಗೆ ಧರ್ಮ ಉಂಟೇ ಅಂತ ಹೇಳ್ತಾರೆ. ಬಂದಂಥ ಪ್ರವಾಸಿಗರಿಗೆ ಉಳಿಸುವ ಸಲುವಾಗಿ ಒಬ್ಬ ಮುಸ್ಲಿಂ ಯುವಕ ಜೀವನೇ ಕೊಟ್ಟ, ಸತ್ಯ ಹೋಗ್ಬಿಟ್ಟ. ತಮ್ಮ ಸಂಕಟದೊಳಗೂ ಸತ್ಯವನ್ನು ನುಡಿದಂಥ ಆ ಸಹೋದರಿಯರಿಗೆ ನಾನು ಸೆಲ್ಯೂಟ್ ಹೇಳ್ತೀನಿ. ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಬಂದಂಥ ಮುಸ್ಲಿಂ ಬಾಂಧವರು ಏನು ಮಾಡಿದ್ರು ಅನ್ನೋದನ್ನು ಆ ಮಹಿಳೆ ಗಂಡ ಕಳ್ಕೊಂಡಂಥ ಮಹಿಳೆ ಹೇಳಿದ್ರು. ಏನಂತ? ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಓಡಿ ಬಂದು ನಮ್ಮನ್ನು ರಕ್ಷಿಸಿದ್ರು ಅಂತ ಹೇಳಿದ್ರು. ಅಲ್ಲಿ ನಡೆದಂಥ ಘಟನೆ ಎಷ್ಟು ನಮ್ಮ ದೇಶದ ಒಳಗೆ ಸೆಕ್ಯೂರಿಟಿ ಅನ್ನೋದು ಉಳಿದದ ಅನ್ನೋದ್ರ ಮೇಲೆ ಪ್ರಶ್ನೆ ಎತ್ತುವಂಥ ಘಟನೆ ಇವತ್ತಿದು. ಮುಸ್ಲಿಂ ಬಾಂಧವರು ಬಂದು ಅಲ್ಲಿನ ಪ್ರವಾಸಿಗರನ್ನು ತಮ್ಮ ಜೊತೆ ಕರ್ಕೊಂಡೋಗಿ, ನಿಜವಾಗ್ಲೂ ನಾವು ವಿಡಿಯೋಗಳನ್ನು ನೋಡ್ಬೋದು, ಅನೇಕ ಚಿತ್ರಪಟಗಳು ಬಂದಾವ, ಬೆನ್ನ ಮೇಲೆ ಎತ್ಕೊಂಡು ಹೋಗಿ ಅವರನ್ನು ಟ್ರೀಟ್ಮೆಂಟ್ ಕೊಡಿಸಿದಾರಂಥದ್ದು ಇದಾವಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಿಂಟ್ ಮೀಡಿಯಾದಲ್ಲಿ ವಿಶೇಷವಾಗಿ ಒಂದು ಗುಂಪು ಇದು ಹಿಂದೂ ಮುಸ್ಲಿಂ ಭಾವನೆಗೆ ಧಕ್ಕೆ ತರುವ ಅವರು ಕೆಲಸ ಮಾಡ್ತಾಯಿದ್ದಾರೆ. ಪೆಹಲ್ಗಾಮ್ದೊಳಗೆ ಏನು ಉಗ್ರವಾದಿಗಳು ಅಲ್ಲಿ ಪ್ರವಾಸಕ್ಕೆ ಬಂದಂಥವ್ರ ಮೇಲೆ ಅಟ್ಯಾಕ್ ಮಾಡಿ ಅನೇಕ ಜನರ ಜೀವವನ್ನೇ ತಗೊಂಡಾರ. ಯಾವ ಕುಟುಂಬದಿಂದ ವ್ಯಕ್ತಿಗಳು ಅದಕ್ಕೆ ಬಲಿಯಾಗ್ಯಾರೋ ಅವರ ದುಃಖದೊಳಗೆ ನಾವಿದ್ದೀವಿ. ಅವರನ್ನು ಸಂತೈಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಈ ನೆಲದ ಮೇಲೆ ಯಾವತ್ತೂ ಈ ರೀತಿಯ ಸಾವುಗಳು ಆಗಬಾರ್ದು. ಉಗ್ರವಾದ ಮತ್ತು ಭಯೋತ್ಪಾದನೆ ಅತ್ಯಂತ ಅಪಾಯಕಾರಿಯಾದಂಥ ವಿಷಯಗಳಿವು. ಈ ಎರಡೂ ವಿಷಯಗಳು ಅಲ್ಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಉಗ್ರವಾದಿಗಳು ಅಟ್ಯಾಕ್ ಮಾಡಿರೋದನ್ನು ನಾವು ಮಾತ್ರ ಅಲ್ಲ, ಇಡೀ ಜಗತ್ತಿನ ಎಲ್ಲ ಜೀವಪ್ರೇಮಿಗಳು ಖಂಡಿಸಿದ್ದಾರೆ. ನಾವು ಸಹ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಉಗ್ರವಾದ ನಾಶ ಆಗಬೇಕು, ಭಯೋತ್ಪಾದನೆ ನಾಶ ಆಗಬೇಕು, ಮಾನವೀಯತೆ ಎಲ್ಲ ಕಡೆಗೂ ಹಬ್ಬಿ ಹರಡಬೇಕು. ಇದೇ ಸಂದರ್ಭದಲ್ಲಿ ಎರಡು ಮುಖ್ಯವಾದ ಪ್ರಶ್ನೆಗಳಿದ್ದಾವೆ. ಸಾವಿರಾರು ಜನ ಪ್ರವಾಸಿಗರು ಸೇರಿದಂಥ ಪಹಲ್ಗಾಮ್ನಲ್ಲಿ ಸರ್ಕಾರದಿಂದ ಯಾವ ಸಿಬ್ಬಂದಿ ಅಲ್ಲಿ ಇದ್ದರು, ಅಲ್ಲಿ ಭದ್ರತೆ ಏನಿತ್ತು, ರಕ್ಷಣೆಗೆ ಏನಿತ್ತು, ಇದು ಎಲ್ಲರಿಗೂ ಕಾಡ್ತಾ ಇರೋಂಥ ವಿಷಯ. ಈ ದೇಶದ ಪ್ರಧಾನಮಂತ್ರಿಗಳು ಹೇಳಿದರು, 370 ಅಲ್ಲಿಂದ ತೆಗೆಯುವ ಮೂಲಕ ನಾವು ಕಾಶ್ಮೀರವನ್ನು ಉದ್ಯೋಗದ ನಾಡಾಗಿ ಮಾಡ್ತಾಯಿದ್ದೀವಿ, ಅಲ್ಲಿಂದ ಉಗ್ರವಾದ ಹಿಮ್ಮೆಟ್ಟಿಸಿದ್ದೀವಿ, ದೇಶದ ಜನ ಎಲ್ಲರೂ ಅಲ್ಲಿ ಪ್ರವಾಸಿಗರಾಗಿ ಬರ್ತಾರ ಮತ್ತು ಇಡೀ ಕಾಶ್ಮೀರವನ್ನು ಆರ್ಥಿಕವಾಗಿ ಸುಭದ್ರ ಮಾಡ್ತೀವಿ ಅಂಥೇಳಿ ಏನು ಮಾಡಿದ್ರಿ? 370 ತೆಗೆದು ಹಾಕುವ ಮೂಲಕ ನೀವಲ್ಲಿ ನಿಜವಾಗ್ಲೂ ಭದ್ರತೆ ಕೊಟ್ಟರೇನು? ಮೊನ್ನೆ ಜೀವ ಕಳ್ಕೊಂಡವರಿಗೆ ಯಾರು ಹೊಣೆ? ಇವತ್ತಿನ ದಿನ ಕೋಮುವಾದಿಗಳು ಅತ್ಯಂತ ತಪ್ಪು ಸಂದೇಶ ಕೊಡ್ಲತ್ತಾರ. ಕೆಲವು ಮೀಡಿಯಾಗಳು ತಪ್ಪು ಸಂದೇಶ ಕೊಡ್ಲತ್ತಾರ. ಉಗ್ರವಾದ ಅನ್ನೋದನ್ನು ಒಂದು ಸಮುದಾಯಕ್ಕೆ ಆರೋಪ ಮಾಡ್ಲತ್ತಾರ. ನಮ್ಮಲ್ಲಿ ಶರಣರಲ್ಲಿ ಅಲ್ಲಮ ಪ್ರಭುದೇವರು ಒಂದು ಮಾತು ಹೇಳ್ತಾರೆ, ದಾಳಿಕಾರಂಗೆ ಧರ್ಮ ಉಂಟೇ ಅಂತ ಹೇಳ್ತಾರೆ. ದಾಳಿ ಮಾಡೋವರಿಗೆ, ಉಗ್ರವಾದಿಗಳಿಗೆ, ಭಯೋತ್ಪಾದಕರಿಗೆ ಧರ್ಮ ಇರೋದಿಲ್ಲ. ಆದರೆ ನಮ್ಮ ದೇಶದ ಒಳಗೆ ಎಲ್ಲವನ್ನು ತಗೊಂಡು ಹೋಗಿ ಧರ್ಮದ ಸಮುದಾಯಕ್ಕೆ ಅದನ್ನು ಆರೋಪಿಸಿ ಒಂದು ಸಮುದಾಯದ ಮೇಲೆ ಇನ್ನೊಂದು ಸಮುದಾಯವನ್ನು ಎತ್ತಿ ಕಟ್ಟುವಂಥ ಅತ್ಯಂತ ನೀಚ ಕೆಲಸ ಮಾಡ್ತಾ ಇದ್ದಾರಾ. ನಾವಿದನ್ನು ತೀವ್ರವಾಗಿ ಖಂಡಿಸ್ತೀವಿ. ನಿಮಗೆ ನೋಡಿರ್ಬೋದು, ಬಂದಂಥ ಪ್ರವಾಸಿಗರಿಗೆ ಉಳಿಸುವ ಸಲುವಾಗಿ ಒಬ್ಬ ಮುಸ್ಲಿಂ ಯುವಕ ಜೀವನೇ ಕೊಟ್ಟ, ಸತ್ಯ ಹೋಗ್ಬಿಟ್ಟ. ನೀವು ಮತ್ತೊಂದು ವಿಡಿಯೋ ನೋಡ್ಬೋದು. ಅಲ್ಲಿ ಬಂದಂಥವರನ್ನು ಉಳಿಸುವ ಸಲುವಾಗಿ ಬೆನ್ನ ಮೇಲೆ ಹೊತ್ಕೊಂಡು ಓಡೋಡಿ ಅವರ ಜೀವ ರಕ್ಷಣೆ ಮಾಡ್ತಾ ಇರೋದು ನೋಡ್ಬೋದು. ಅಲ್ಲಿ ಹೋದಂಥ ಹೆಣ್ಮಕ್ಳು, ಆ ಸ್ಥಳದಲ್ಲಿದ್ದಂಥ ಹೆಣ್ಮಕ್ಳು ತಮ್ಮ ಅನುಭವ ಹೇಳ್ತಾರೆ. ಗಂಡನನ್ನು ಕಳ್ಕೊಂಡಂಥ ಒಬ್ಬ ಹೆಂಡತಿ ಅಲ್ಲಿ ಹೇಳ್ತಾಳೆ, ಮುಸ್ಲಿಂ ಸಮುದಾಯ ಅಲ್ಲಿ ಬಂದಂಥ ಬಂಧುಗಳು ನಮಗೆ ಸಹಾಯ ಮಾಡಿದ್ರು, ಹೌದಾ, ಅವರು ನಮ್ಮ ರಕ್ಷಣೆಗೋಸ್ಕರ ಅವರು ಓಡೋಡಿ ಬಂದರು ಅಂತ ನಮ್ಮ ಮಾತು ಹೇಳ್ತಾರೆ. ತಮ್ಮ ಸಂಕಟದೊಳಗೂ ಸತ್ಯವನ್ನು ನುಡಿದಂಥ ಆ ಸಹೋದರಿಯರಿಗೆ ನಾನು ಸೆಲ್ಯೂಟ್ ಹೇಳ್ತೀನಿ. ಬಜರಂಗ್ ದಳದ ಕಾರ್ಯಕರ್ತರು, ಬಜರಂಗ್ ದಳ ಅವರು ಪಾಕಿಸ್ತಾನಿ ಬಾವುಟ, ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆ ಮಾಡುವ ಸಂಕೇತವಾಗಿ ಬಾವುಟಗಳನ್ನು ನೆಲಕ್ಕೆ ಹಾಸಿ ಅತ್ಯಂತ ಕೆಳಮಟ್ಟದಲ್ಲಿ ಹಚ್ಚಿ ಶೌಚಾಲಯಗಳಿಗೆ ಹಚ್ಚಿ ಅದರ ವಿರುದ್ಧ ಅವರು ಪ್ರತಿಭಟನೆ ಮಾಡುವ ಆಯೋಜನೆಯನ್ನು ಅವರು ಮಾಡಿದರು. ಕೋಮುವಾದಿ ಮನಸ್ಥಿತಿ ಇರುವಂಥ ಮೀಡಿಯಾಗಳು ಅದನ್ನು ಮುಸ್ಲಿಮರೇ ಮಾಡ್ಯಾರ, ಮುಸ್ಲಿಮರೇ ಪಾಕಿಸ್ತಾನಿ ಪ್ರೇಮವನ್ನು ಇಲ್ಲಿ ವ್ಯಕ್ತ ಮಾಡ್ಲತ್ತಾರ ಅಂತನ್ನೋದನ್ನು ಅತ್ಯಂತ ತಪ್ಪು ಸುದ್ದಿ ಈ ನಾಡಿಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟರು. ಸತ್ಯ ಇದಾಯಿತು. ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ಮೇಲೆ ಇವತ್ತು ಅರೆಸ್ಟ್ ಆದಂಥ ಬಜರಂಗ್ ದಳದವರು ಸತ್ಯ ನುಡಿದಿದ್ದಾರೆ. ಅಲ್ಲಿ ತಾವು ಆ ಬಾವುಟ ಹಚ್ಚಿದ್ದು ಅನ್ನೋದನ್ನು. ಸಿಂದಗಿಯಲ್ಲಿ ಏನಾಯಿತು? ಸಿಂದಗಿಯಲ್ಲಿ ಸ್ವತಃ ಪ್ರಮೋದ್ ಮುತಾಲಿನ ಶ್ರೀರಾಮ್ ಸೇನೆಯವರೇ ಅಲ್ಲಿ ಪಾಕಿಸ್ತಾನಿ ಬಾವುಟ ಹಾರಿಸಿದ್ದು ಸತ್ಯ ಇವತ್ತು ನಮ್ಮ ಕಣ್ಣು ಮುಂದೆ ಅದ. ಒಂದೆರಡಲ್ಲ, ಅನೇಕ ಘಟನೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ನಾನು
ಕಲಬುರಗಿಯ ಪೊಲೀಸ್ ಆಡಳಿತಕ್ಕೆ ನಾನು ಸೆಲ್ಯೂಟ್ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ನೀವು ಸತ್ಯವನ್ನು ಬಯಲಿಗೆ ತಂದಿದ್ದೀರಿ. ಕಲಬುರಗಿ ಶರಣಬಸಪ್ಪ ಅಪ್ಪ ದರ್ಗಾ, ಖ್ವಾಜೆ ಬಂದೆ ನವಾಜ್ ಗೇಸುದರಾಜ್ ಕೂಡಿ ಬದುಕುವಂಥ ಸೌಹಾರ್ದ ಪರಂಪರೆಯ ನಾಡು. ಮಾಧ್ಯಮದವರು ಸುಳ್ಳನ್ನು ಬಿತ್ತರ ಮಾಡಿದಾರೋ ಅವ್ರ ಮೇಲೂ ಸಹಿತ ಕ್ರಮ ಆಗಬೇಕು. ನಾವು ನೋಡಿದ್ದೀವಿ, ಅದು ಯಾವುದೋ ಒಂದು ಟಿ ವಿಯಲ್ಲಿ ಕಾಶ್ಮೀರ ಪೆಹಲ್ಗಾಮ್ ಸಂಬಂಧಪಟ್ಟಂಗೆ ಆ ಬಿಸ್ಮಿಲ್ಲಾ ಅಂತ ಬಂದರು ಅಂತ ಅನ್ನೋದನ್ನು ಹೆಡ್ಲೈನ್ ಮಾಡಿದ್ರು. ಬಿಸ್ಮಿಲ್ಲಾ ಅಂತ ಬಂದಂಥ ಮುಸ್ಲಿಂ ಬಾಂಧವರು ಏನು ಮಾಡಿದ್ರು ಅನ್ನೋದನ್ನು ಆ ಮಹಿಳೆ, ಗಂಡ ಕಳ್ಕೊಂಡಂಥ ಮಹಿಳೆ ಹೇಳಿದ್ರು. ಏನಂತ? ಬಿಸ್ಮಿಲ್ಲಾ ಅಂತ ಓಡಿ ಬಂದು ನಮ್ಮನ್ನು ರಕ್ಷಿಸಿದ್ರು ಅಂತ ಹೇಳಿದ್ರು. ಎಲ್ಲ ನೀಚ, ಕೆಲವು, ಎಲ್ರಿಗೂ ಅಲ್ಲ. ಯಾರು ಇದನ್ನು ಸುಳ್ಳು ಸುದ್ದಿ ಬಿತ್ತರ ಮಾಡಿದ್ದೀರಿ? ಮಾಧ್ಯಮದವರೇ, ನಿಮಗೆ ಮನುಷ್ಯತ್ವವೇ ಇಲ್ಲ. ಸುಳ್ಳು ಸುದ್ದಿಯನ್ನು ಬಿತ್ತರ ಮಾಡ್ತೀರಿ. ಬಿಸ್ಮಿಲ್ಲಾ ಅಂತ ಓಡಿ ಬಂದು ಏನು ಮಾಡಿದ್ರು? ಆ ಹೆಣ್ಣು ಮಕ್ಕಳನ್ನು, ಆ ಪ್ರವಾಸಿಗರನ್ನು ರಕ್ಷಣೆ ಮಾಡಿದ್ರು. ಮುಂದಿನದನ್ನು ಹೇಳಲಿಕ್ಕೆ ಏನು ದಾಡಿ ನಿಮಗೆ? ಉಗ್ರವಾದಿಗಳಿಗೆ, ಭಯೋತ್ಪಾದಕರಿಗೆ ಜಾತಿ ಇರೋದಿಲ್ಲ, ಧರ್ಮ ಇರೋದಿಲ್ಲ. ಅದಕ್ಕೆ ದಾಳಿಕಾರಂಗೆ ಧರ್ಮ ಉಂಟೇ ಅಂತ ಅಲ್ಲಮ್ಮ ಪ್ರಭುದೇವರು ಕೇಳ್ತಾರೆ. ನಾವು ಹೇಳ್ತೀವಿ, ಯಾವುದೇ ದಾಳಿಯನ್ನು, ಯಾವುದೇ ಉಗ್ರವಾದವನ್ನು, ಯಾವುದೇ ಭಯೋತ್ಪಾದನೆಯನ್ನು ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ ಆರೋಪಿಸುವುದು ಅಂದರೆ ದೇಶದ್ರೋಹದ ಕೆಲಸ. ಇದು ಅಂಥ ದೇಶದ್ರೋಹದ ಕೆಲಸವನ್ನು ಮಾಡಬಾರದು. ಎಸ್ಪೆಷಲಿ ಕಲಬುರಗಿಯಲ್ಲಿ ನಡೆದಂಥ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಬಜರಂಗ ದಳಕ್ಕೆ ಸಂಬಂಧಪಟ್ಟ ಸಮಸ್ತರನ್ನು ಈ ಸರ್ಕಾರ ಅರೆಸ್ಟ್ ಮಾಡಬೇಕು ಅಂಥೇಳಿ ನಾವು ಆಗ್ರಹವನ್ನು ಮಾಡ್ತೀವಿ. ಮತ್ತು ಪೆಹಲ್ಗಾಮ್ ಸಂಬಂಧಪಟ್ಟಂಗೆ ನಾವೆಲ್ಲರೂ ಐಕ್ಯತೆಯಿಂದ ಆ ನೊಂದವರ ಕುಟುಂಬದ ಜೊತೆಗೆ ಇರ್ತೀವಿ. ಮೋದಿಯವರೇ, ನಿಮಗೆ ನಮ್ಮ ಪ್ರಶ್ನೆ ಅದ. ಅಲ್ಲಿಯ ಭದ್ರತೆಯ ಲೋಪ ಆಗಿದ್ದು ನಿಮ್ಮಿಂದ, ನಿಮ್ಮ ಸರ್ಕಾರದಿಂದ. ಉತ್ತರ ಕೊಡಿ, ಭಾರತ ಕೇಳ್ತಾ ಇದೆ ನಿಮಗೆ. ಪೆಹಲ್ಗಾವ್ನಾಗ ಏನು ನಡೆದದ ಇನ್ಸಿಡೆಂಟು ಅದು ನಿಜವಾಗ್ಲೂ ಅಮಾನವೀಯವಾಗಿದ್ದು. ಪ್ರವಾಸಿಗರಂತ ಹೋದವರನ್ನು ಗುಂಡಿಕ್ಕಿ ಕೊಲ್ಲೋದದ ಅಲ್ಲ, ಇದು ಅಲ್ಲಿ ನಡೆದಂಥ ಘಟನೆ ಎಷ್ಟು ನಮ್ಮ ದೇಶದ ಒಳಗೆ ಸೆಕ್ಯೂರಿಟಿ ಅನ್ನೋದು ಉಳಿದದ ಅನ್ನೋದ್ರ ಮೇಲೆ ಪ್ರಶ್ನೆ ಎತ್ತುವಂಥ ಘಟನೆ ಇವತ್ತಿದು. ಯಾವುದನ್ನು ನಾವು, ಯಾವ ಜಾಗವನ್ನು ಇಡೀ ನಮ್ಮ ಭಾರತದ ಮೇಲಿನ ಸ್ವರ್ಗ ಅಂಥೇಳಿ ನೋಡ್ತೀವೋ ಆ ತಾಣವನ್ನು ಹೊಸದಾಗಿ ಮದುವೆ ಆಗಿರೋಂಥ ನವಜೋಡಿಗಳು ಹೋಗ್ತಾರೆ, ಫ್ರೆಂಡ್ಸ್ ಹೋಗ್ತಾರೆ, ಅನೇಕ ಜನ ಅಲ್ಲಿನ ನಿಸರ್ಗ ಸೌಂದರ್ಯವನ್ನು ಅನುಭವಿಸ್ಲಿಕ್ಕೆ ಹೋಗ್ತಾರೆ. ಇದೇ ಅನೇಕ ವರ್ಷಗಳ ಹಿಂದೆ, ಕೆಲವು ವರ್ಷಗಳಿಂದ RDX ಬಂದು ನಮ್ಮ ಸೈನಿಕರನ್ನು ಕೊಂದೋಯ್ತು. ಅದು ಆ ಸಂದರ್ಭದಲ್ಲೂ ಇದೇ ಪ್ರಶ್ನೆ ಇತ್ತು, ಎಲ್ಲೋಯ್ತು ನಮ್ಮ ಭಾರತದ ಸೆಕ್ಯೂರಿಟಿ? ಈ ಎಲ್ಲ ವಿಷಯಗಳು ನಡೆಯುವಂಥ ಸಂದರ್ಭದಾಗ ಇದರ ಮಧ್ಯೆ ಅನೇಕ ಚಾನಲ್ಗಳು ಈ ಒಂದೇ ವಿಷಯವನ್ನು ಬೇರೆ ಬೇರೆ ದಿಕ್ಕುಗಳಿಗೆ ತೊಗೊಂಡು ಹೋಗ್ಬಿಟ್ರು. ಅದನ್ನು ನಾವು ಯಾವುದೋ ಒಂದು ಕಮ್ಯುನಿಟಿ ತಲೆಗೆ ಹಣೆಪಟ್ಟಿ ಹಚ್ಚೋದಲ್ಲ, ಇದನ್ನು ನಾವಿವತ್ತು ಬಿಡಬೇಕಾಗತ್ತೆ. ನಾವು ನಮ್ಮ ಗುಲ್ಬರ್ಗ ಒಳಗೆ ಇವತ್ತಿಗೂ ದರ್ಗಾ ಒಳಗೆ ಉರುಸ್ ಚಾಲು ಆಗಬೇಕು ಅಂತಂದ್ರೆ ಶರಣಬಸಪ್ಪ ಅಪ್ಪ ದೇವಸ್ಥಾನದಿಂದ ಬರ್ತದೆ ಇಲ್ಲಿ ಚಾದಾರಿ ಎಲ್ಲ. ಅಲ್ಲಿ ಜಾತ್ರೆ ಚಾಲು ಆಗ್ಬೇಕಂದ್ರೆ ಇಲ್ಲಿ ದರ್ಗಾಯಿಂದ ನೈವೇದ್ಯ ಅಲ್ಲಿ ಹೋದ್ಮೇಲೆ ಶುರು ಆಗುತ್ತೆ. ಇದು ನಮ್ಮ ನಿಜವಾದ ಸೌಹಾರ್ದ ಪರಂಪರೆಯನ್ನು ನಮ್ಮ ಭಾರತದ ಅನೇಕ ಕಡೆಗಳಲ್ಲಿ ನಾವು ನೋಡ್ತೀವಿ. ಅಷ್ಟೊತ್ತು ಬಂದು ಅವರೆಲ್ಲ ಮಾಡುವಾಗ ನಮ್ಮ ಸೆಕ್ಯೂರಿಟಿ ಎಲ್ಲೋಗಿ ನಿಂತಿತ್ತು? ಅನೇಕ ಜನ ಒಯ್ದು ಮುಸ್ಲಿಂ ಬಾಂಧವರ ಇದು ಪೂರ್ತಿ ಅವರ ಹಣೆಪಟ್ಟಿಗೆ ಟೆರರಿಸಮ್ ಅನ್ನೋದನ್ನು ಕಟ್ಟಿಟ್ರಲ್ಲ, ಅದ್ರ ಮುಂಭಾಗವಾಗಿ ಅಲ್ಲಿ ಇನ್ನೂ ಅನೇಕ ಮುಸ್ಲಿಂ ಬಾಂಧವರು ಬಂದು ಅಲ್ಲಿನ ಪ್ರವಾಸಿಗರನ್ನು ತಮ್ಮ ಜೊತೆ ಕರ್ಕೊಂಡೋಗಿ, ನಿಜವಾಗ್ಲೂ ನಾವು ವಿಡಿಯೋಗಳನ್ನು ನೋಡ್ಬೋದು, ಅನೇಕ ಚಿತ್ರಪಟಗಳು ಬಂದಾವ, ಬೆನ್ನ ಮೇಲೆ ಎತ್ಕೊಂಡು ಹೋಗಿ ಅವರನ್ನು ಟ್ರೀಟ್ಮೆಂಟ್ ಕೊಡಿಸಿದಾರಂಥದ್ದು ಇದಾವಲ್ಲಿ. ಒಬ್ಬಂತೂ ಅಲ್ಲಿ ಕುದುರೆ ಸವಾರ ಅಲ್ಲಿಂದ ಏನು ಬಂದಂಥ ಪ್ರವಾಸಿಗರನ್ನು ಕುದುರೆ ಮೇಲೆ ಕೂಡಿಸ್ಕೊಂಡು ಓಡಾಡಿಸ್ತಿದ್ದ ಆತ ತನ್ನ ಜೀವ ಕೊಟ್ಟು ಅನೇಕ ಜೀವಗಳನ್ನು ಉಳಿಸ್ಯಾರಲ್ಲಿ. ಇದು ನಮ್ಮ ಕಣ್ಣೆದುರು ಬರಬೇಕು ಇವತ್ತು. ಇದು ನಮ್ಮ ಸೌಹಾರ್ದ ಪರಂಪರೆ. ಈ ವಿಷಯವನ್ನು ಇಟ್ಕೊಂಡು ಇವತ್ತು ಇಲ್ಲೇನು ಗುಲ್ಬರ್ಗ ಒಳಗೆ ಬಜರಂಗ ದಳದವ್ರು ಮಾಡಿದ್ರಲ್ಲ, ಯಾವುದೋ ಒಂದು ಕೋಮು ಭಾವನೆಯಿಂದ ನಮ್ಮ ತಲೆಯೊಳಗಿರೋ ಸಗಣಿಲಿಂದ ಅದನ್ನು ನಾವು ನೆಲಕ್ಕೆ ಹಾಕಿ ಎಲ್ಲರೂ ತುಳಿದು ಹೋಗಲಿ ಅದನ್ನು ಅನ್ನೋ ರೀತಿಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಎಷ್ಟು ನಮ್ಮ ಒಳಗೆ ವಿಷ ತುಂಬ್ಯದ ಅವರಾಗೆ ಒಪ್ಕೊಳ್ಳಿಕತ್ತಾರ. ನಾವು ಇದನ್ನು ಪ್ರತಿಭಟನೆ ಮಾಡ್ಲಿಕತ್ತೀವಿ. ಇಷ್ಟು ದಿವಸ ಏನು ಮಾಡ್ತಿದ್ರು, ಎಲ್ಲೋ ಜಂಡ ಹಾರಿಸಿ ನೋಡ್ರಿ ಇವರು ಈ ಭಾಗದ ಮುಸ್ಲಿಂ ಜನರು ಪಾಕಿಸ್ತಾನದಿಂದ ಪ್ರೇಮ ತೋರಿಸ್ಲಿಕ್ಕೆ ಅವರು ಜಂಡ ಹಾರಿಸ್ಕೊಂಡಾರ ಅಂತ ಹೇಳ್ತಿದ್ರು. ಆದ್ರೆ ನಿಜವಾಗ್ಲೂ ಅವೆಲ್ಲ ಮಾಡಿದ್ದು ನಾವೇ ಅನ್ನೋ ರೀತಿಲಿ ಇವತ್ತು ಅವರು ಅದನ್ನು ಬಾಯ್ಬಿಟ್ಟು ಹೇಳಲಿಕತ್ತಾರಷ್ಟೇ. ಹೌದು, ನಾವೇ ಮಾಡೀವಿ, ಇದನ್ನು ಎಲ್ಲರೂ ಇದನ್ನು ತುಳಿದು ನಾಶ ಮಾಡಲಿ ಅನ್ನೋ ರೀತಿಲಿ ಮಾಡೀವಿ ಅಂತೇಳಿ. ಇದು ಈ ಅಮಾನವೀಯ ಭಾವ ಅದಲ್ಲ, ಇದು ಸರಿಯಲ್ಲ. ನಾವು ಯಾವ ಸೌಹಾರ್ದ ಪರಂಪರೆಯನ್ನು ಇಟ್ಕೊಂಡು ಬೆಳ್ಕೊಂಡು ಬಂದೀವಿ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಇವತ್ತು ನಾವು ಕೇಂದ್ರ ಸರ್ಕಾರದಲ್ಲಿ ಕೂತಿರೋರು ಅನೇಕರಲ್ಲಿ ಈ ಕೋಮು ಭಾವನೆ ಎಲ್ಲರಲ್ಲಿ ಬೀಜ ಬಿತ್ತಲಿಕ್ಕೆ ನೀವು ಕಾರಣರಾಗಿರಲಿ. ನಿಜವಾಗ್ಲೂ ನಮ್ಮ ಭಾರತದಲ್ಲಿ ಜೀವಗಳಿಗೆ ಬೆಲೆ ಅದನ್ನು ಅನ್ನೋ ಪ್ರಶ್ನೆಗಳಿಗೆ ನೀವಿವತ್ತು ಉತ್ತರ ಕೊಡಬೇಕು. ಭಯೋತ್ಪಾದಕ ಘಟನೆಗೆ
ನಾವು ತೀವ್ರ ಖಂಡನೆ ಮಾಡ್ತೀವಿ. ಇಡೀ ದೇಶದಲ್ಲಿ ಒಂದು ಹಿಂದೂ ಮುಸ್ಲಿಂ ಏಕತಾಗೆ ಧಕ್ಕೆ ತರುವ ಷಡ್ಯಂತ್ರ ಮತ್ತು ಹುನ್ನಾರ ಇದು ಆಗಿದೆ ಮತ್ತು ಇಡೀ ಘಟನೆ ಇಂಟೆಲಿಜೆನ್ಸ್ ಫೇಲಿಯರ್ ಇದೆ ಯಾವ ಆಗಿದೆ ಅದು ಆದಷ್ಟು ಬೇಗ ಅದು ತನಿಖೆ ಆಗಬೇಕು. ಜೊತೆಗೆ ಶಾಂತಿ ರೀತಿಯಿಂದ ಎಲ್ಲ ದೇಶದಲ್ಲಿ ವಾತಾವರಣ ಇರಬೇಕಂತ ಅದನ್ನು ಸಹ ಸತತವಾಗಿ ಪ್ರಯತ್ನ ಮಾಡಬೇಕು. ಹಾಗೆ ನಾವು ನೋಡ್ತಾ ಇದ್ದೀವಿ ಪ್ರಿಂಟ್ ಮೀಡಿಯಾನಲ್ಲಿ ವಿಶೇಷವಾಗಿ ಒಂದು ಗುಂಪು ಇದು ಹಿಂದೂ ಮುಸ್ಲಿಂ ಭಾವನೆಗೆ ಧಕ್ಕೆ ತರುವ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ಸಹ ಮಾನ್ಯ ವಾರ್ತಾ ಮತ್ತು ಪ್ರಚಾರ ಇಲಾಖೆಯವರು ಆದಷ್ಟು ಬೇಗ ಅದನ್ನು ಆ್ಯಕ್ಷನ್ ತೊಗೋಬೇಕು. ಇವತ್ತು ಬೆಳಗ್ಗೆ ಬಜರಂಗ ದಳ ವಿವಿಧ ಸಂಘಟನೆ ಕೋಮುವಾದಿ ಪಕ್ಷದಿಂದ ಕೋಮುವಾದಿ ಸಂಘಟನೆ ವತಿಯಿಂದ ಕಲಬುರಗಿ ನಗರದಲ್ಲಿ ನ್ಯಾಷನಲ್ ಚೌಕ್ ಸಂತರಾಸವಾಡಿ ಮುಸ್ಲಿಂ ಬಡಾವಣೆಯಲ್ಲಿ ಬೆಳಗ್ಗೆ ಬಂದು ಪಾಕಿಸ್ತಾನವನ್ನು ಝಂಡೆ ಹಚ್ಚಿ ಅವರು ಭೂಮಿ ಮೇಲೆ ರೋಡ್ ಮೇಲೆ ರಸ್ತೆ ಮೇಲೆ ಹಚ್ಚಿ ಅವರು ಇಲ್ಲಿ ಒಂದು ಹಿಂಸಾ ಆಗಬೇಕು ಅಂತ ಅವರು ಪ್ರಯತ್ನ ಮಾಡಿದರು. ಅದಕ್ಕಾಗಿ ಪೊಲೀಸ್ ಇಲಾಖೆಯವರು ಅವರಿಗೆ ಎಲ್ಲರಿಗೆ ಐಡೆಂಟಿಫಿಕೇಷನ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಸೊ ಈ ರೀತಿ ಘಟನೆ ಮಾನ್ಯ ಆಯುಕ್ತರಿಗೆ ನಾನು ವಿನಂತಿ ಮಾಡ್ತೀನಿ, SP ಅವರಿಗೆ ವಿನಂತಿ ಮಾಡ್ತೀನಿ, ಆಗಬಾರ್ದು ಮುಂದಿನ. ಯಾಕಂದರೆ ಇದು ಪೀಸ್ಫುಲ್ ನಮ್ಮ ಜಿಲ್ಲೆ ಇದೆ. ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಎಲ್ಲರೂ ಸೇರಿ ನಾವು ಎಲ್ಲ ಕೆಲಸ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಎಲ್ಲ ನಮ್ಮ ಹಬ್ಬ ಇರಲಿ ತ್ಯೋಹಾರ ಇರಲಿ ಎಲ್ಲ ಸೇರಿ ಆಚರಣೆ ಮಾಡ್ತೀವಿ. ಈ ರೀತಿ ಇಲ್ಲಿ ಕಲಬುರಗಿ ನಗರದಲ್ಲಿ ಈ ಘಟನೆ ಆಗಬಾರ್ದು.